ನರಸಿಂಹರಾಜಪುರದ ನಾಗಲಾಪುರದಲ್ಲಿ ಗಿಡಗಂಟೆಗಳ ನಡುವೆ ಅಡಗಿದ್ದ 500-600 ವರ್ಷದಷ್ಟು ಹಳೆಯದಾದ ಒಂದು ಶಿವನ ದೇವಾಲಯವನ್ನು ಹುಡುಕಿ ಹೊರಟೆ. ಮುಚ್ಚಿದ್ದ ಗಿಡಗಳನ್ನು ಸರಿಸ್ತಾ ಹಾವಿರೋ ಭಯದಲ್ಲೇ ಹೆಜ್ಜೆ ಹಾಕ್ತಾ ದೇವಸ್ಥಾನದ ಎದುರಿಗೆ ಬಂದಿದ್ದೆ. ಇಲ್ಲಿದ್ದ ಶಿವಲಿಂಗಕ್ಕೆ ಸೂರಿರಲಿಲ್ಲ, ಎದುರಿಗಿದ್ದ ನಂದಿಗೆ ತಲೆಯೇ ಇರಲಿಲ್ಲ. ದೇವಸ್ಥಾನವೆಲ್ಲ ಛಿದ್ರವಾಗಿ ಹೋಗಿತ್ತು. ಭದ್ರವಾಗಿ ನಿಂತಿದ್ದ ಶಿವಲಿಂಗ ಕೂಡ ದಿಕ್ಕು ಬದಲಿಸಿತ್ತು. ಅಲ್ಲಿದ್ದ ಪ್ರಾಚೀನ ಲಿಪಿಯನ್ನು ನೋಡಿದಾಗ ಈ ದೇವಾಲಯ ತುಂಬಾ ಪುರಾತನವಾಗಿದ್ದು ಅಂತ ಗೊತ್ತಾಗಿತ್ತು. ದೇವಸ್ಥಾನದ ಈಗಿನ ಪರಿಸ್ಥಿತಿಯನ್ನ, ಅಳಿದುಳಿದ ಅವಶೇಷಗಳನ್ನ ನೋಡಿ ತುಂಬಾನೇ ಬೇಜಾರಾಯಿತು. ಒಂದು ಬೃಹತ್ ಮರ ಬಿದ್ದು ಈ ದೇವಸ್ಥಾನದ ಪರಿಸ್ಥಿತಿ ಹೀಗಾಗೋಗುತ್ತೆ. ದುರಾಸೆಯ ಮಾನವನಿಂದ ಈ ದೇವಸ್ಥಾನಕ್ಕೆ ಇನ್ನಷ್ಟು ಹಾನಿ ಮಾಡಿ ನಿಧಿಯ ಶೋಧ ನಡೆಸಲಾಗಿತ್ತು ಅಂತಾನು ಹೇಳಲಾಗುತ್ತೆ. ಯಾವುದೋ ಕಾಲದಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಿದ್ವು. ಗಂಟೆ, ಜಾಗಟೆ, ಶಂಖನಾದಗಳು ಕೇಳ್ತಿದ್ವು. ಅದೀಗ ಮಂತ್ರಗಳಿಂದ ಆರಾಧಿಸಲ್ಪಡುತ್ತಿದ್ದ ವಿಗ್ರಹಗಳು ಶಿಥಿಲಗೊಂಡು ಸ್ತಬ್ಧವಾಗಿ ನಿಂತಿದ್ವು. ಕೆಲವು ವರ್ಷಗಳ ಹಿಂದೆ ಈ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ನಾಗಲಿಂಗೇಶ್ವರ ದೇವಸ್ಥಾನವನ್ನ ನಿರ್ಮಿಸಿ ಮತ್ತೆ ಆರಂಭಿಸುವ ಪ್ರಯತ್ನಗಳು ನಡೀತವೆ. ಕೊನೆ ಗಳಿಗೆಯಲ್ಲಿ ಕಾರಣಾಂತರಗಳಿಂದ ಅವು ಕೂಡ ನಿಂತೋಗ್ತವೆ. ಈಗ ಎರಡೆರಡು ದೇವಸ್ಥಾನಗಳು ಒಂದೇ ಕಡೆ ಪಾಳುಬಿದ್ದಿವೆ. ದೇವಸ್ಥಾನವನ್ನು ಸುತ್ತ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಅವಶೇಷಗಳನ್ನು